ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶಾಸ್ತ್ರಿಗಳೇ, ಕರೆದ್ರಂತಲ್ಲ? ಹೌದು ಕಮಲಮ್ಮ, ನಾನು ವಿಶಾಲ್ ಅವ್ರ ಮನೆಗೆ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ನಾಡಿದ್ದೇ ಬರೋದು. ಸ್ವಲ್ಪ ದೇವಸ್ಥಾನದ ಕಡೆ ಗಮನ ಇರ್ಲಮ್ಮ. ನಮ್ಮೆಲ್ರೂ ಕಾಪಾಡೋ ಅಮ್ಮನವ್ರಿಗೆ ನಾನ್ ಕಾವಲಾಗಿರೋದು ಅಂದ್ರೆ ಏನ್ ಶಾಸ್ತ್ರಿಗಳೇ? ದೇವಸ್ಥಾನ ಅಂದ್ರೆ ಆ ತಾಯಿ ಒಬ್ಬಳದೇ ಅಲ್ಲ ಕಮಲಮ್ಮ. ಆ ತಾಯಿ ಸೇವೆ ಮಾಡೋ ನಂದೀಶ ಮತ್ತೆ ನಾಗರಾಜ ಕೂಡ ಇದ್ರ ಭಾಗನೇ. ತಗೋ, ಈ 200 ರೂಪಾಯಿ ಇಟ್ಕೋ. ದುಡ್ಡ್ಯಾಕ್ ಶಾಸ್ತ್ರಿಗಳೇ? ಹಾಲು ಕೊಡೋ ಭಕ್ತರು ಬರಲಿಲ್ಲ ಅಂದ್ರೆ ನಾಗರಾಜನ ಹಸುವೆ ಯಾರು ನೀಗಿಸ್ತಾರೆ? ನಂದೀಶಂಗೂ ಕೂಡ ಅಂಗಡಿಗೆ ಹೋಗಿ ಬಾಳೆಹಣ್ಣು ತಗೊಂಡ್ ಬಾ. ತಗೋ, ಇಟ್ಕೋ. ಆಯ್ತು, ಸರಿ ಆಗ್ಲಿ. ಅಮ್ಮ ಗಾಯತ್ರಿ, ನೀನು ನಾಗರಾಜ್ ಮಾವನ್ ಬಿಟ್ಟು ತವ್ರ ಮನೆಗೆ ಹೋಗ್ತಿರೋ ಹಾಗೆ ತಾತನ್ ಜೊತೆ ಹೋಗ್ತಾ ಇದೀಯಾ? ಹೋಗ್ಬಿಡ್ಬಾ. ನಯನಮ್ಮನ್ ಮನೆ ಅಂದ್ರೆ ತುಂಬಾ ಖುಷಿ ಪಡ್ತಾಳೆ. ಹಾಲ್ ಕೊಡೋ ತಾಯಿ ಹತ್ರ ಚಿಕ್ಕ ಮಕ್ಕಳು ಸಂತೋಷವಾಗಿ ಹೋಗ್ತಾರೆ ಶಾಸ್ತ್ರಿಗಳೇ. ಇಷ್ಟು ದಿವಸ ನಂಗೆ ಯಾರೂ ಇಲ್ಲ ಅಂತಿದ್ರಿ, ಈಗ ಹಬ್ಬಕ್ಕೆ ಕರೆಯೋರೊಬ್ರು ಸಿಕ್ಕಿದ್ದಾರೆ, ನೋಡಿದ್ರಾ? ಎಲ್ಲ ಪರಮೇಶ್ವರಿ ದಯೆ ಕಮಲಮ್ಮ. ಬದುಕಿನ ಕೊನೆ ಹಂತದಲ್ಲಿರೋ ನನಗೆ ಈ ಮಗುವಿನ ಜವಾಬ್ದಾರಿ ಕೊಟ್ಟಿದ್ದಾಳೆ ತಾಯಿ. ಅದೇ ಥರ ಒಳ್ಳೆ ಮನ್ಸಿರೋರ್ನ ಪರಿಚಯ ಮಾಡಿಸಿದಾಳೆ. ನೆಮ್ಮದಿಯಿಂದ ಕಣ್ಮುಚ್ಚೋದಕ್ಕೆ ಆ ಜಗದೀಶ್ವರನೇ ದಾರಿ ತೋರಿಸ್ತಾಳೆ ಅನ್ಕೊಂಡಿದ್ದೀನಿ. ಹೋಗ್ಬರ್ತೀನಿ. ಒಳ್ಳೇದು ಶಾಸ್ತ್ರಿಗಳೇ. ಹಲೋ, ಗುಡ್ ಮಾರ್ನಿಂಗ್ ಸರ್. ನಾನು ವಿಕ್ರಾಂತ್ ಮಾತಾಡ್ತಿರೋದು. ನಾವು ಕಳಿಸಿರೋ ಇನ್ವಿಟೇಷನ್ ಕಾರ್ಡಲ್ಲಿ ರಿಪೋರ್ಟ್ಸ್ ಏನಾರು ಬಂದಿತ್ತಾ? ಸಿಕ್ಕಿಲ್ವಾ? ಓಕೆ ಸರ್, ಥ್ಯಾಂಕ್ ಯು. ಹಲೋ ರಾಮು ಅವರೇ, ಕಾರ್ಡ್ ಬಂತಾ? ಓಕೆ ಸರ್. ಅದರಲ್ಲಿ ರಿಪೋರ್ಟ್ಸ್ ಏನಾರು ಇತ್ತಾ? ಮಿಸ್ಸಾಗಿ ಕಳಿಸ್ಬಿಟ್ಟಿದ್ದೆ. ಸರಿ ಸರ್, ಥ್ಯಾಂಕ್ ಯು. ಅದ್ಗೆ ಯಾವಾಗ ಬಂದ್ರಿ ನೀವು? ನೀವು ಗಾಬ್ರಿಲಿ ಫೋನ್ ಮಾಡ್ತಾ ಇದ್ರಲ್ಲ, ಏನಾಗಿರ್ಬೋದು ಅಂತ ನೋಡ್ತಾ ಇದ್ದೆ ವಿಕ್ರಾಂತ್ ಅವರೇ. ಗಾಬ್ರಿನಾ? ನನಗ? ಅಯ್ಯೋ, ಆ ಥರ ಏನು ಇಲ್ವಲ್ಲ. ಅದ್ಗೆ ಪ್ರಶಾಂತವಾಗಿರ್ಬೇಕಾದ್ರೆ ನಿಧಾನವಾಗಿ ಸ್ಪಷ್ಟವಾಗಿ ಮಾತಾಡ್ತಾರೆ, ಭಯ ಗಾಬ್ರಿಲಿ ಇರ್ಬೇಕಾದ್ರೆ ಹೀಗೆ ತಡವರಿಸ್ತಾರೆ. ನಾನು ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೀನಲ್ವಾ, ಅದಕ್ಕೆ. ಅದ್ಗೆ ಹಾಗಂತ ಪ್ರಾಬ್ಲಮ್ ಏನಿಲ್ಲ. ಸಮಸ್ಯೆ ಇದ್ರೆ ಹೇಳ್ಕೊಳ್ಳಿ, ಪರಿಹಾರ ಯೋಚಿಸೋಣ. ಏನಿದೆ ಅಂತ ಹೇಳಿ ಅದ್ಗೆ? ಸರಿ, ಗೊತ್ತಾಗದೆ ಕಳ್ಸಿರೋ ಆ ರಿಪೋರ್ಟ್ ಯಾವುದು ಅಂತ ಹೇಳಿ. ಕಾರ್ಡ್ ಕಳ್ಸಿರೋ ಗೆಸ್ಟ್ಗಳಿಗೆಲ್ಲ ಫೋನ್ ಮಾಡಿ ಕೇಳ್ತಿದ್ದೀರಾ ಅಂದ್ರೆ ಆ ರಿಪೋರ್ಟ್ಸ್ ತುಂಬಾ ಮುಖ್ಯವಾದ್ದು ಅನ್ಸುತ್ತೆ. ಖಂಡಿತವಾಗ್ಲೂ ಅದು ಈ ಮನೆಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಮನೆದ? ಇಲ್ಲ ಅದ್ಗೆ, ಆಫೀಸು. ಸುಮನ ಹತ್ರ ಅದನ್ನೇ ಹೇಳ್ತಿದ್ದೆ ನಾನು. ಸುಳ್ಳ? ಹೌದು. ಇಲ್ಲ ಇಲ್ಲ ಅದ್ಗೆ, ಆಫೀಸ್ ಅಂದ್ರೆ ಕಂಪನಿ ಫೈನಲ್ ಅಕೌಂಟ್ಸ್ಗೆ ಸಂಬಂಧಿಸಿರೋದಿದು. ಆಡಿಟ್ರಿಗೆ ಕಳಿಸ್ಬೇಕಾಗಿರೋ ರಿಪೋರ್ಟು ಕನ್ಫ್ಯೂಸ್ ಮಾಡಿಕೊಂಡು ಇನ್ವಿಟೇಷನ್ ಕಾರ್ಡಲ್ಲಿ ಕಳಿಸ್ಬಿಟ್ಟೇನೋ ಅಂತ ಎಲ್ರಿಗೂ ಫೋನ್ ಮಾಡ್ತಿದ್ದೆ. ನೀವು ಬಂದ್ಬಿಟ್ರಿ. ಆಡಿಟರ್ಸ್ಗೆ ಅಕೌಂಟ್ಸ್ಗೆ ಸಂಬಂಧಪಟ್ಟಿರೋ ರಿಪೋರ್ಟ್ಸ್ ಕೊಟ್ಟು 1 ತಿಂಗಳಾಯ್ತು. ಕೊಟ್ರ? ಮತ್ತೆ ಅವರು ಕೇಳಿದ್ರು ನನ್ನ? ಯಾರು ಕೇಳಿಲ್ಲ, ಕೇಳಿದ್ದಾರೆ ಅಂತ ನೀವ್ ಹೇಳ್ತಿದ್ದೀರಾ. ಇಲ್ಲ ಅದ್ಗೆ, ನಿಜನೇ. ಸರಿ, ನಿಮ್ಮ ಮಾತೆ ಕರೆಕ್ಟು ಅನ್ಕೊಳ್ಳೋಣ. ಹೋಗ್ಲಿ, ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ ಅಂತ ಹೇಳ್ತೀರಾ ವಿಕ್ರಾಂತ್ ಅವರೇ? ಬ್ಯಾಲೆನ್ಸ್ ಶೀಟಲ್ಲಿ ಅದು ಏನಿದೆ ಅಂದ್ರೆ ಅದು ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಎಷ್ಟು?
ಅದಕ್ಕೆ ಗೊತ್ತಿಲ್ಲ ಅದಕ್ಕೆ. 125 ಕೋಟಿ. ಸೆಕ್ಯೂರ್ಡ್ ಲೋನ್ಸ್ 48 ಕೋಟಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 52 ಕೋಟಿ 33 ಲಕ್ಷ. ಪ್ಲಾಂಟ್ ಆ್ಯಂಡ್ ಮಿಷನರೀಸ್ 150 ಕೋಟಿ. ಕರೆಂಟ್ ಅಸೆಟ್ಸ್ ಆ್ಯಂಡ್ ಲೋನ್ ಅಡ್ವಾನ್ಸಸ್ 295 ಕೋಟಿ 65 ಲಕ್ಷದ 23 ಸಾವಿರ ರೂಪಾಯಿ. ರಿಸರ್ವ್ ಫಂಡ್ 334 ಕೋಟಿ ರೂಪಾಯಿ. ನೋಡಿ ವಿಕ್ರಾಂತ್ ಅವರೇ, ಬ್ಯಾಲೆನ್ಸ್ ಶೀಟ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಆ ರಿಪೋರ್ಟ್ ಏನೋ ನನಗೆ ಗೊತ್ತಿಲ್ಲ, ಅದಕ್ಕೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಹೇಳ್ತಿರೋ ಇಲ್ವೋ ಅಂತ ನಾನು ನಿಮಗೆ ಬಲವಂತ ಮಾಡಲ್ಲ. ನಿಮಗೆ ಮಾತ್ರ ಉಪಯೋಗ ಅಂದ್ಕೊಂಡ್ರೆ ಪರವಾಗಿಲ್ಲ. ಎಲ್ರಿಗೂ ನಷ್ಟ ಅಂತ ಗೊತ್ತಾದ್ರೆ ಸುಮ್ಮನಿರಲ್ಲ. ಸರಿನಾ? ಸರಿ ಅದಕ್ಕೆ. ಅಮ್ಮ ಅಮ್ಮ, ಭಿಕ್ಷೆ ಬೇಡವ್ರನ್ನೆಲ್ಲ ಒಳಗ್ ಬಿಟ್ಬಿಡ್ತಾರಲ್ಲ ಇವರು. ಏ ಸುಮಿ, ಬೆಗ್ಗರ್ ಅಲ್ವೇ, ಶಾಸ್ತ್ರಿಗಳು ಬಂದಿದ್ದಾರೆ. ಕೈಯಲ್ಲಿ ಗಾಯತ್ರಿ ಕೂಡ ಇದ್ದಾಳೆ, ಕಾಣಿಸ್ಲಿಲ್ವಾ? ಚೀಲ ಹಾಕೊಂಡಿದ್ನ ನೋಡಿ ಭಿಕ್ಷುಕ ಅಂತ ಅನ್ಕೊಂಡೆ. ಸುಮನಾ, ಕಣ್ಣು ಕೆಳಗಡೆ ಇದ್ರೆ ನಿನಗೆಲ್ಲ ಕಾಣಿಸುತ್ತೆ, ಅದೇ ಮೇಲಿದ್ರೆ ನೀನೇ ಹೋಲ್ಸ್ಕೊಳಕ್ಕಾಗಲ್ಲ. ನಾನ್ ಅನ್ಕೊಂಡಿದ್ರಲ್ಲಿ ತಪ್ಪಿಲ್ಲ ಬಾವ. ಈ ಶಾಸ್ತ್ರಿಗಳು ಭಿಕ್ಷುಕಂತರ ಅಮ್ಮ ಅಮ್ಮ ಅಂತಿದ್ರೆ ನಾನೇನ್ ಅನ್ಕೋಬೇಕು? ಈಗ ನೀನ್ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದ್ ಸುಮನ. ಕೋಪ ಮಾಡ್ಕೋಬೇಡಮ್ಮ. ನನಗವಳು ಏನೇ ಅಂದ್ರೂ ಬೇಜಾರಾಗಲ್ಲ. ಯಾಕಂದ್ರೆ ನಿರಂತರವಾಗಿ ಲೋಕವೇ ಕ್ಷೇಮವಾಗಿರ್ಲಿ ಅಂತ ಆ ಜಗನ್ಮಾತೆ ಹತ್ರ ಬೇಡ್ಕೋತಾ ಇರ್ತೀನಿ. ಅಷ್ಟು ಸಾಲದಕ್ಕೆ ಮಗುಗೆ ಹಾಲು ಕೊಡು ಅಂತ ನಿನ್ನ ಹತ್ರನೂ ಬೇಡ್ಕೋತಾರಲ್ಲ ನಾಯನಿ. ಕೈಯು ಚಾಚ್ತಾ ಇದ್ರು, ಆದ್ರೆ ಕೈಯಲ್ಲಿ ಮಗು ಇದೆಯಲ್ವಾ, ಅದಕ್ಕೆ ಸುಮ್ಮನೆ ಆಗೋದ್ರು. ಯಾಕೆ ಬ್ರೋ ಹಾಗೆ ಮಾತಾಡ್ತಾ ಇದೆಯಾ? ಇವಾಗಿರೋ ಟೆನ್ಷನ್ಸು ಪ್ರಾಬ್ಲಮ್ಸ್ ಎಲ್ಲ ಸಾಲ್ದ ನಿಂಗೆ? ಓಹೋ, ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡು ಅಂದ್ರೆ ಮಾಡೋದಿಲ್ಲ, ಸೇಟ್ ಇಟ್ಕೊಂಡು ಜಗಳ ಆಡ್ತಾನೆ. ಮೈಗೆ ನೋವಾದ್ರೆ ಅದನ್ನೇ ಎಕ್ಸೈಸು ಅನ್ಕೋತಾರೆ ಅಂತ ಹೇಳ್ತಿದ್ದೀರಾ? ಇವತ್ತು ಯಾರ್ ಕೆನ್ನೆ ಊದುತ್ತೆ ಅಂತ ಟಾಸ್ ಹಾಕಣ್ವಾ? ಏಯ್, ಆಚೆಯಿಂದ ಬಂದಿರೋರ್ ಎದುರುಗಡೆ ಯಾಕೆ ಹೀಗೆ ಆಡ್ತಾ ಇದೀಯಾ? ಶಾಸ್ತ್ರಿಗಳೇ, ನೀವ್ ಹೇಳಿ, ಏನ್ ವಿಷಯ? ಹಬ್ಬಕ್ಕೆ ಬಾ ಅಂದಿದ್ರಲ್ಲಮ್ಮ. ಸಾಕ್ ಮಾಡಿ. ಹುಚ್ಚರ್ ತರ ಯಾಕೆ ಹೀಗೆ ನಗ್ತಾ ಇದ್ದೀರಾ? ಶಾಸ್ತ್ರಿಗಳು ಸಂಬಂಧಿಕರ ತರ ಹಬ್ಬಕ್ಕೆ ಬಂದಿದಾರಂತೆ. ನಾವೇ ಬರಕ್ ಹೇಳಿದ್ದು. ನೀವ್ ಹೇಳಿದ್ರಿ ಸರಿ ವಿಶಾಲ್, ಹಬ್ಬ ಇರೋದು ನಾಳೆ ಅಲ್ವಾ, ಇವತ್ತೇ ಬಂದ್ರಲ್ಲ ಯಾಕೆ? 2 ಹೊತ್ತು ಊಟ ಉಳಿಯತ್ತೆ ಅಂತ. ಮುಚ್ಚು ಬಾಯಿ. ಜಾಸ್ತಿ ಆಯ್ತು ಇಳ್ದು, ಒಂದ್ ಕೊಡು ಅವಳಿಗೆ. ನಮ್ಮ ಅಕ್ಕ ನಂಗೆ ಹೊಡೆದ್ರೆ ನಿನಗೆ ಖುಷಿ ಆಗತ್ತಾ ಅಕ್ಕ? ಇವತ್ ಯಾರೇ ನಿನಗ್ ಹೊಡೆದ್ರು ಅವ್ರಿಗೆ ಸಲ್ಯೂಟ್ ಹೊಡಿತೀನಿ. ಯಾಕೆ ಹಾಗೆ? ಇಲ್ಲ ಅಂದ್ರೆ ಇನ್ನೇನ್ ಆಂಟಿ, ತಲೆಲಿ ಮಣ್ ತುಂಬಿದ್ಯಾ? ಶಾಸ್ತ್ರಿಗಳನ್ನ ಇವತ್ವರೆಗೂ ನೋಡಿಲ್ದೇ ಇರೋರ್ ತರ ಅವ್ರ ನೈನಿನ ಅಮ್ಮ ಅಂತ ಕರೆದಿದ್ದಕ್ಕೆ ಭಿಕ್ಷೆ ಬೇಡೋರ್ಗ್ ಹೋಲಿಸ್ತಾಳ? ಹಬ್ಬಕ್ ಶಾಸ್ತ್ರಿಗಳು ಬೇಗ ಬಂದ್ರು, ಪೂಜೆ ನೀನು ಗ್ರ್ಯಾಂಡ್ ಆಗಿ ಮಾಡ್ಬೋದು ಅಂತ ಖುಷಿ ಪಡೋದ್ ಬಿಟ್ಟು ಅಹಂಕಾರದಲ್ಲಿ 2 ಹೊತ್ತು ಊಟ ಉಳಿತು ಅಂತೆಲ್ಲ ಅಂತಾಳ. ನಾನ್ ಸ್ವಲ್ಪ ದೂರದಲ್ಲಿದ್ದಕ್ಕೆ ಸರಿ ಹೋಯ್ತು.
ಇಲ್ಲ ಅಂದಿದ್ರೆ ನಾನೇ 2 ಬಾರಿಸ್ತಿದ್ದೆ. ಎಲ್ರೂ ನನ್ನನ್ನು ಬೈತಾ ಇರ್ತಾರೆ. ವಿಶಾಲ್ ಅವರೇ, ಈಗ ಹೋಗಿ ನಾಳೆ ಬರಲ್ಲ ನಾನು? ಅಯ್ಯೋ, ಹಾಗೆ ಕಂತಿದ್ದೀರಾ? ಗಾಯತ್ರಿ ಮನೆಗೆ ಕಾಲಿಟ್ಟ ಮೇಲೆ ಹಾಗೆ ವಾಪಸ್ ಹೊಟ್ಟೋದ್ರೆ ನಮ್ಮ ಮನಸ್ಸು ಚಡ್ಪಡಿಸುತ್ತೆ. ಮೇಲೆ ಕೊಡಿ ಇಲ್ಲಿ. ನಾಳೆ ಬಂದಿದ್ರೆ ಈ ಗಲಾಟೆ ಆಗ್ತಿರ್ಲಿಲ್ವಲ್ಲ? ಅಮ್ಮ, ಹೆಣ್ಮಗುನ ಅಮಾವಾಸ್ಯೆ ದಿವಸ ಕರ್ಕೊಂಬರ್ಬಾರ್ದು ಅಂತ ಇವತ್ ಬಂದಮ್ಮ. ಕರ್ಕೊಂಬಂದ್ರೆ ಏನಾಗತ್ತೆ? ಅನಿಷ್ಟ ಅತ್ತೆ. ನಿನಗ ನನಗ? ಹಲೋ, ಎಕ್ಸ್ಕ್ಯೂಸ್ ಮೀ. ನಮ್ ನೈನಿ ಮುಖ ಯಾವಾಗ್ಲೂ ತಾವರೆ ಹೂ ಥರ ಇರತ್ತೆ. ನಿಮ್ ಮುಖಗಳು ಯಾವಾಗ ಸಾಯ್ತೀವೋ ಅನ್ನೋರ್ ಥರ ಇರತ್ತೆ. ಏಯ್ ಹೇಯ್, ಏನ್ ಮಾತಾಡ್ತಾ ಇದ್ಯೆ? ಅನ್ಕೊಂಡಿದ ತಕ್ಷಣ ಸಾವು ಬರೋದಕ್ಕೆ ಅದೇನ್ ಸಂಬಂಧಿನ? ಇಲ್ಲ ಅಥವಾ ಶಾಸ್ತ್ರಿಗಳ? ಸ್ಟಾಪ್ ಇಟ್. ಪ್ರತಿ ಸಲ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಅದಾಗಲ್ಲ ವಿಶಾಲ್. ಶಾಸ್ತ್ರಿಗಳು ಮಗುನ್ ಕರ್ಕೊಂಡ್ ಬಂದಿದಾರಾ ಇಲ್ಲ ಆಂಟಿ ಸಾವನ್ ಕರ್ಕೊಂಡ್ ಬಂದಿದಾರ ಅನ್ನೋ ಸೆನ್ಸಲ್ ಕೇಳ್ದೆ ಅಷ್ಟೇ. ನೀನ್ ಯಾವ ಅರ್ಥದಲ್ಲಿ ಹೇಳಿದ್ರು ಅಷ್ಟೇ, ಅವ್ರ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗುತ್ತೆ. ಈಗ ನನಗ್ ಅಪಾಯ ಇದೆ ಅಂತ ಯಾರು ಹೇಳಿಲ್ವಲ್ಲ? ಯಾಕೆ ಹಾಗೆ ಬಾಯಿಗೆ ಬಂದ ಹಾಗೆ ಮಾತಾಡಿ ಭಯ ಪಡ್ಸಕ್ ನೋಡ್ತಿದ್ದೀರಾ? ಹೌದಮ್ಮ, ಮೊದಲು ಬಂದಿರೋ ಅತಿಥಿಗಳಿಗೆ ಕುಡಿಯಕ್ಕೇನಾದ್ರೂ ಕೊಡಿ. ಶಾಸ್ತ್ರಿಗಳೇ, ನೀವು ಮೇಲಿರಿ. ಸರಿನಪ್ಪ. ಗಾಯತ್ರಿ, ಬಾ, ಹಾಲು ಕುಡಿತೀಯಾ? ಬಾ 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 ಬಾ. ನೈನಿ, ನಿಮ್ಮಿಬ್ಬರಿಗೂ ದೃಷ್ಟಿ ಆಗೋ ಥರ ಇದೆ, ಬಾಲ್ಕನಿ ಕರ್ಕೊಂಡೋಗು. ಸರಿ ಅಕ್ಕ. ಬಾ 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 ನನ್ ಕಂದ. ಕಮಲಮ್ಮ. ಓಹ್, ಬನ್ನಿ ಬನ್ನಿ. ಕುಡಿಯಕ್ ನೀರ್ ಕೊಡೋಣ ಅಂದ್ರೆ ಕೈ ಗಲೀಜಾಗ್ಬಿಟ್ಟಿದೆ. ಪರವಾಗಿಲ್ಲಮ್ಮ, ಶಾಸ್ತ್ರಿಗಳನ್ನ ಮಾತಾಡ್ಸೋಕೆ ಅವ್ರ ಮನೆ ಹತ್ರ ಹೋಗಿದ್ದೆ, ಅವ್ರು ಇರ್ಲಿಲ್ಲ. ದೇವಸ್ಥಾನದ ಹತ್ರ ಹೋಗಿದ್ದೆ, ಅಲ್ಲೂ ಇರ್ಲಿಲ್ಲ. ಹಬ್ಬಕ್ ಹೋದ್ರಲ್ಲ ಅವರು. ಹಬ್ಬಕ್ಕ? ಯಾರ ಮನೆ ಹಬ್ಬಕ್ಕಮ್ಮ? ಗಾಯತ್ರಿ ಪಾಪು ಯಾವ ಮುಹೂರ್ತದಲ್ಲಿ ಶಾಸ್ತ್ರಿಗಳಿಗೆ ಸಿಕ್ಕದ್ಲೋ ಏನೋ, ಈಗ ಅವ್ರನ್ನೂ ಹಬ್ಬಕ್ ಕರೆಯೋಂಥವ್ರು ಸಿಕ್ಕಿದ್ದಾರೆ. ಗಾಯತ್ರಿಗ್ ಹಾಲು ಕೊಡ್ತಿರೋ ಆ ತಾಯಿ ನಯನಮ್ಮ ಹಬ್ಬಕ್ಕೆ ಮಗುನ್ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರಂತೆ. ನಿಮಗ್ ಹೇಳಿಲ್ವಾ? ಅಮ್ಮನವ್ರೆ ಹೇಳಕ್ ಬಿಡ್ಲಿಲ್ಲ ಅನ್ಸುತ್ತೆ. ಅದ್ಯಾಕ್ ಹಾಗೆ ಹೇಳ್ತಿದ್ದೀರಾ? ಶಾಸ್ತ್ರಿಗಳಲ್ಲಿ ಹೋಗದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಕಮಲಮ್ಮ. ಯಾಕೆ, ಏನಾದ್ರೂ ತೊಂದ್ರೆನಾ? ಏನಿಲ್ಲ ಬಿಡು. ಏನೋ ತುಂಬಾ ಗಾಬರಿ ಮಾಡ್ಕೊಂಡಿದ್ದೀರಾ. ಕೈ ತೊಳ್ಕೊಂಡು ಕುಡಿಯಕ್ ನೀರ್ ತರ್ತೀನಿ, ಅವಾಗ ಹೇಳಿರಂತೆ. ಇನ್ನೊಂದ್ ತಿಂಗ್ಳು 2 ತಿಂಗ್ಳು ಕಾಯಿ ಪುಟ್ಟ. ಪೌಡ್ರ್ ಹಾಲಾಗಿರ್ಲಿ, ಆಗಾಗ ಎಮರ್ಜೆನ್ಸಿಗೆ ಅಂತ ಕೊಡೋ ನಿಮ್ ದೊಡ್ಡಮ್ಮನ ಹಾಲು ಬೇಕಾಗಲ್ಲ. ಒಂದ್ ಬಟ್ಲಲ್ಲಿ ಉಪ್ಪು ತುಪ್ಪನ ಕಲ್ಸ್ ತಿನ್ಸಿದ್ರೆ ನಿನ್ಗೂ ಹೊಟ್ಟೆ ತುಂಬತ್ತೆ. ಇಲ್ಲೇನ್ ಮಾಡ್ತಾ ಇದೀರಾ? ಸುಮ್ಮನೆ ಕೂತಿದ್ದೀನಮ್ಮ. ಮಲ್ಗಕ್ ಬಂದ್ರಾ? ಹಗ್ಲಲ್ಲಿ ನನ್ಗೆ ನಿದ್ದೆ ಬರಲ್ಲಮ್ಮ. ಹೇಳಿ ಅಮ್ಮ. ಎದ್ದೇಳಿ ಫಸ್ಟು. ಏನಾಯ್ತು? ಕೆಲವ್ರಿಗೆ ಎಷ್ಟೇ ವಯಸ್ಸಾದ್ರೂ ಬುದ್ಧಿ ಮಾತ್ರ ಬರಲ್ಲ. ಏಯ್, ಯಾಕೆ ಈ ತರ ಮಾತಾಡ್ತಿದ್ಯಾ? ಏನ್ ನಡೀತಿದೆ ಇಲ್ಲಿ?
ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದಿರೋರ್ ತರ ಬಂದು ಏನಾಯ್ತು ಅಂತ ಕೇಳ್ತಿದ್ಯಾ? ನಾನೇನ್ ಮಾಡ್ದೆ? ಗಂಡ ಹೆಂಡತಿ ಇಬ್ರು ಜಗಳಾಡ್ತಿರೋದನ್ನ ನೋಡಿ ತಡಿಯೋದಕ್ ಬಂದ್ರೆ ನೈನಿಗಂತೀಯಾ? ಅಂದೆ ಇಂಥವ್ರನ್ನೆಲ್ಲ ಮನೆಗ್ ಸೇರಿಸಿ ನಮಗೊಳ್ಳೆ ಕಷ್ಟ ಕೊಡ್ತಿದ್ದಾಳೆ. ನಿನ್ ಬಾಯಿ ಮುಚ್ಚು. ಸುಮನ ಬಾಯಿ ಯಾಕೆ ಮುಚ್ಚಿಸ್ತೀಯ ನಯನಿ? ಅವಳ ಕೋಪಕ್ಕೆ ಕಾರಣ ಏನು ಅಂತ ತಿಳ್ಕೋಬೇಕಲ್ವಾ? ಕ್ಯಾಮ್ ಇಲ್ದವನ್ ಯಾವನೋ ಅದೇನೋ ಮಾಡಿದ್ನಂತೆ, ಹಂಗಾಯ್ತು ನಿನ್ ಕತೆ. ವಿಕ್ರಾಂತ್, ನೀನ್ ಸುಮ್ನಿರು. ಈ ಬ್ರತ್ಕೆಗೆ ಕೈಗೊಂಬೆ ಆಗಿರೋದ್ರಿಂದಾನೆ ಶಾಸ್ತ್ರಿಗಳಿಗೇನು ಬೈದೆ ನೋಡ್ಕೊಂಡು ಸುಮ್ನಿದ್ದಾರೆ ಇವರು. ಪಾಪ ಶಾಸ್ತ್ರಿಗಳಿಗೆ ಯಾಕೆ ಅನ್ಬೇಕು? ಗಾನವಿನ ರೂಮ್ ಕರ್ಕೊಂಡ್ ಬಂದು ಮಲಗ್ಸೋಣ ಅನ್ಕೊಂಡ್ರೆ ಈ ಮಹಾನುಭಾವ ಮಂಚದ ಮೇಲೆ ರಾಜನ್ ತರ ಕೂತಿದ್ರು. ವೆರಿ ಗುಡ್ ಶಾಸ್ತ್ರಿಗಳೇ, ಜಾಗ ಸಿಕ್ಕಿದ್ರೆ ಎಲ್ಲ ನಿಮ್ದೇ ಅನ್ಕೋತೀರಾ ಅನ್ಸುತ್ತೆ. ಶಾಸ್ತ್ರಿಗಳೇ, ನೀವ್ ಈ ರೂಮಿಗೆ ಯಾಕೆ ಬಂದ್ರಿ? ಹಾಸಿನಿನೇ ಬಲಗಡೆ ಇರೋ ರೂಮಿಗೆ ಹೋಗಕ್ ಕೇಳಿದ್ಲಮ್ಮ. ಅಯ್ಯೋ, ನಾನ್ ಮೆಟ್ಲವರೆಗೂ ಬಂದು ಹೇಳಿದಕ್ಕೆ ಹೀಗೆಲ್ಲ ಆಯ್ತು ಅನ್ಸುತ್ತೆ. ಆ ಮೆಟ್ಲು ಕೂಡ ಸುಮನ ಬುದ್ಧಿ ತರ ವಕ್ರವಾಗೇ ಇರುತ್ತಲ್ಲ. ರೈಟ್ ಅನ್ಕೊಂಡು ನೀವ್ ಲೆಫ್ಟ್ ಸೈಡಿಗೆ ಬಂದ್ಬಿಟ್ಟಿದ್ದೀರಾ ಶಾಸ್ತ್ರಿಗಳೇ. ಗೆಸ್ಟ್ ರೂಮ್ಗೆ ಪರ್ಸನಲ್ ರೂಮ್ಗೆ ವ್ಯತ್ಯಾಸ ಗೊತ್ತಿಲ್ವಾ ಶಾಸ್ತ್ರಿಗಳೇ? ಇಷ್ಟು ರೂಮ್ ಇರೋ ಮನೇನ ಇದೇ ಮೊದಲು ಸರಿ ನೋಡಿದ್ದಮ್ಮ. ಇದು ವಿಷಯ. ಯಾರು ಮಾತ್ರ ಏನು ಅಂತ ಒಳಗ್ ನುಗ್ಗಿದ್ದೀರಾ? ಗೊತ್ತಾಗದೆ ಕೂತಿದ್ದಾರೆ, ತಪ್ಪೇನಿದೆ? ಇವಾಗ ಕೂತ್ಕೊಂಡಿದ್ದಾರೆ. ಕೇಳ್ದೆ ಇದ್ದಿದ್ರೆ ಅರ್ಧ ಗಂಟೆ ಆದ್ಮೇಲೆ ನೀವಿಬ್ರು ಯೂಸ್ ಮಾಡೋ ಆ ಮಂಚದ ಮೇಲೆ ಶಾಸ್ತ್ರಿಗಳು ಆರಾಮಾಗಿ ನಿದ್ದೆ ಮಾಡ್ತಾರೆ. ನೀನ್ ಹುಚ್ಚುಚ್ಚಾಗಿ ಮಾತಾಡ್ಬೇಡ ಸಖಿ. ಬೇರೆ ರೂಮ್ಗೆ ಹೋಗು ಅಂದ್ರೆ ಹೋಗ್ತೀನಮ್ಮ. ಹೇಳಿದ್ರೆ ಹೋಗ್ತಾರಂತೆ, ಇಲ್ಲಾಂದ್ರೆ ಇಲ್ಲೇ ಇರೋ ಪ್ಲಾನ್ ಅನ್ಸುತ್ತೆ. ನೋಡಿದ್ರಾ? ಇಲ್ಲಿಂದ ಹೋಗಿ ಮೊದ್ಲು. ನನ್ ರೂಮ್ ಅಲ್ಲೇ ಬ್ಯಾಗ್ ಇಟ್ಟಿದ್ದೀರಾ? ಸುಮನ, ಏನ್ ಮಾಡ್ತಾ ಇದೀಯಾ? ಸುಮನ, ನಿಂತ್ಕೋ. ಸುಮನ ಇರು. ಸುಮನ, ಏ ಸುಮನ, ಸುಮನ, ಸಂಸಾರ ಮಾಡ್ತಿರೋ ಹೆಣ್ಣು ನೀನು. ಸ್ವಲ್ಪ ಸಂಸ್ಕಾರ ಕಲ್ತ್ಕೊಂಡ್ರೆ ಒಳ್ಳೇದು. ನನಗ್ ಹೇಳ್ಬೇಡ ಅಕ್ಕ, ವಯಸ್ಸಾದ್ರೂ ಬುದ್ಧಿ ಇಲ್ದಿರೋ ಶಾಸ್ತ್ರಿಗಳಿಗೆ ಹೇಳು. ಅಮ್ಮ, ಅಕ್ಕ ತಂಗಿ ಇಬ್ರು ಜಗಳ ಆಡ್ಬೇಡಿ. ನಾನ್ ಬೇಕಾದ್ರೆ ವರಾಂಡದಲ್ಲಿ ಹೋಗಿ ಮಲಗ್ತೀನಿ. ಶಾಸ್ತ್ರಿಗಳೇ, ಇವ್ರಿಗಿದೆಲ್ಲ ಅಭ್ಯಾಸ ಅನ್ಸುತ್ತೆ. ನೀನು ಹೋಗ್ತೀಯಾ ಕಾವಲ್ ಕಾಯಕ್ಕೆ? ಹೇ, ಪ್ರತಿಯೊಂದಕ್ಕೂ ಮೂಗ್ ತುರ್ಸಕ್ ಬಂದ್ರೆ ಮೂಗ್ ಕುಯ್ದು ಕೈಯಲ್ಲಿ ಕೊಡ್ತೀನಿ ಅಷ್ಟೇ. ಶಾಸ್ತ್ರಿಗಳೇ ಕ್ಷಮಿಸಿ. ನನ್ನ ಹೆಂಡತಿ ಪರವಾಗಿ ನಾನೇ. ನನ್ನಿಂದನೇ ತಪ್ಪಾಗಿದೆ. ಶಾಸ್ತ್ರಿಗಳೇ ಬನ್ನಿ, ಗೆಸ್ಟ್ ರೂಮ್ನ ನಾನ್ ತೋರಿಸ್ತೀನಿ. ರೆಡಿ ಆಗ್ಬಿಟ್ಟು ಹಾಲಿಗೆ ಬನ್ನಿ, ಎಲ್ರೂ ಲಕ್ಷ್ಮೀ ಪೂಜೆ ಮಾಡೋಣ. ಸರಿನಮ್ಮ. ಇನ್ನು ಏನ್ ನೋಡ್ತಿದ್ಯಾ? ನನ್ ಗಂಡ ಅದ್ ಎಲ್ಲಿ ಏನ್ ಮಾಡ್ತಿದ್ದಾನೋ, ಪೂಜೆ ಕರ್ಕೊಂಡ್ ಬಾ ಹೋಗ್. ವಿಕ್ರಾಂತ್, ಬೇಜಾರ್ ಮಾಡ್ಕೋಬೇಡ.
ದೀಪಂ ಜ್ಯೋತಿ ಪರಬ್ರಹ್ಮಂ ದೀಪಂ ಸರ್ವತಾ ಮಹರ್ಮಂ ದೀಪೇನೆ ಸಾಧ್ಯತೆ ಸರ್ವಂ ಸಂಧ್ಯಾ ದೀಪಂ ನಮಾಮ್ಯಹಂ. ಆಶ್ವೀಜ ಬಹುಳ ಚತುರ್ದಶಿನ ನರಕ ಚತುರ್ದಶಿ ಅಂತಾರಮ್ಮ. ನರಕ ಅಂದ ಕೂಡ್ಲೆ ಗೊತ್ತಿಲ್ದೇ ಇರೋ ಭಯ ಶುರುವಾಗ್ತಿದೆ ಶಾಸ್ತ್ರಿಗಳೇ. ನರಕ ಅಂದ್ರೆ ನರಕದಲ್ಲಿ ನರಳೋದು ಅಂತ ಅಲ್ಲ ದುರ್ದು ಆಂಟಿ, ಮತ್ತಿನ್ನೇನೆ ನೈನಿ ನೀನ್ ಬಿಡ್ಸ್ ಹೇಳೋವರೆಗೂ ಇಲ್ಲಿರೋರ್ಗೆ ಯಾರಿಗೂ ಅರ್ಥ ಆಗಲ್ಲ. ವರಾಹ ಸ್ವಾಮಿಗೂ ಭೂದೇವಿಗೂ ಅಸುರ ಸಂಧ್ಯಾ ಕಾಲದಲ್ಲಿ ಹುಟ್ಟಿದವನೇ ನರಕಾಸುರ. ರಾಕ್ಷಸ ಜನ್ಮ ತಾಳಿದ್ರೆ ಸುಮ್ಮನೆ ಇರ್ತಾನ? ಹಾ, ಅತ್ತೆ ತರ. ಏಯ್, ಮಧ್ಯದಲ್ಲಿ ನನ್ ವಿಷಯ ಯಾಕೆ ನಿನ್ಗೆ? ಪಂಚಿರ್ಲಿ ಅಂತ. ನಿನ್ ಮುಖಕ್ಕೆ ಪಂಚ್ ಮಾಡ್ತೀನಿ ಬಾಯ್ಲಿ. ಮೂಗ್ ಬಟ್ಟನ್ನು ಕೊಡ್ಸಕ್ ಆಗದೆ ಇರೋರು ಇದನ್ ಬೇರೆ ಮಾಡ್ತೀರಾ? ಇವ್ರೇನೋ ದೊಡ್ಡ ಬಾಕ್ಸರ್ ಅನ್ನೋ ಥರ. ಜೋಕರ್ ಜಗನ್ನಾಥ. ನೋಡಿದ್ಯಾ ವಲ್ಲಭವಳಿನೋ ಅಂತಿದ್ದಾಳೆ. ನೀನಿರಮ್ಮ, ಈಗ ನೈನಮ್ಮ ಅದ್ರ ಇತಿಹಾಸನ ಹೇಳ್ತಾಳೆ, ಹೇಳಮ್ಮ. ನೀವು ಹೇಳಿ ಅದಕ್ಕೆ. ಲೋಕಕಂಟಕನಾದ ನರಕಾಸುರ ಜಗನ್ನಾಥ ಆಗಿರೋ ವಿಷ್ಣುವಿನ ಕೈಯಿಂದ ಸಾವು ಬರಬಾರ್ದು ಅಂತ ಜನ್ಮ ಕೊಟ್ಟಿರೋ ನನ್ನ ತಾಯಿಯಿಂದನೇ ಸಾವು ಆಗ್ಬೇಕು ಅನ್ನೋ ವರ ಪಡ್ಕೊಂಡ. ಹೆತ್ತ ತಾಯಿ ಪ್ರಾಣ ಉಳಿಸ್ತಾಳೆ ಹೊರತು ತೆಗಿಯಲ್ಲ ಅಲ್ವಾ? ತುಂಬಾ ಬುದ್ಧಿವಂತ ಅವನು. ಜನ್ಮ ಬದಲಾದ್ರೆ ರೂಪ ಬದಲಾಗತ್ತೆ, ಆದ್ರೆ ಗುರಿ ಬದಲಾಗಲ್ಲ ಸುಮನ. ಗಾಯತ್ರಿ ಅಮ್ಮೋರು ಮತ್ತೆ ಹುಟ್ಟಿರೋದೆ ಅವ್ರಿಗಾಗಿರೋ ಅನ್ಯಾಯಕ್ಕೆಲ್ಲ ನ್ಯಾಯನ ಪಡ್ಕೊಳಕ್ಕೋಸ್ಕರ.